ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟ ವಿಸ್ತರಣೆಯಾದರೂ ಖಾತೆ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಬಾಬು ವ್ಯಂಗ್ಯವಾಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ 2 ತಿಂಗಳು ತಗೊಂಡಿದ್ದಾರೆ. ಹೆಚ್ಚು ಹಣ ಕೊಟ್ಟವರಿಗೆ ಪ್ರಬಲ ಖಾತೆ ಸಿಗಬಹುದು. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ ಅನ್ನೋದನ್ನು ಗಮನಿಸಬಹುದು. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಕಳೆದ 3 ವರ್ಷದ ಆಡಳಿತದಲ್ಲಿ ಬಹಳ ದೊಡ್ಡ ಮ್ಯಾಂಡೇಟ್ ಅನ್ನು ತಗೊಂಡಾಗ 3 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದೇ ಚರ್ಚೆಯಾಗೋಯಿತು. ಈಗ ನೋಡಿದ್ರೆ ಸಚಿವ ಸಂಪುಟ ವಿಸ್ತರಣೆ ಅಂದರೆ 2 ತಿಂಗಳು. ಇನ್ನು ಖಾತೆ ವಿಚಾರಕ್ಕೆ ಇನ್ನೆಷ್ಟು ಸಮಯವನ್ನು ತಗೊಳ್ಬಹುದು, ಹೆಚ್ಚು ಹಣ ಕೊಟ್ಟವರಿಗೆ ಪ್ರಬಲ ಖಾತೆ ಸಿಗಬಹುದು ಅಂತ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ತೀವ್ರ ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಮೊದಲು ಖಾತೆ ಹಂಚಿಕೆ ಮಾಡಿ, ರಾಜ್ಯದ ಸಮಸ್ಯೆಗಳನ್ನು ದೂರ ಮಾಡಿ ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಹೌದು, ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಸಚಿವ ಸಂಪುಟ ವಿಸ್ತರಣೆ ಅನ್ನೋದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಇಷ್ಟು ಸಮಯ ತಗೊಂಡಿದ್ದೀರಿ, ಇನ್ನು ಪ್ರಬಲ ಖಾತೆ ಹಣ ಕೊಟ್ಟವರಿಗೆ ಸಿಗಬಹುದು ಅಂತ ಟೀಕೆ ಮಾಡ್ತಾ ರಾಜ್ಯದ ಜನತೆಯ ಸಮಸ್ಯೆಗೆ ಸೂಕ್ತ ಸ್ಪಂದನೆಯನ್ನ ಕೊಡಿ ಅಂತ ಸುರೇಶ್ ಬಾಬು ಹೇಳಿದ್ದಾರೆ. ಯಾವ ರೀತಿ ಈಗ ಏನಾಗಿದೆ ಇದರಲ್ಲಿ ಈ ಜಂಜಾಟ ನಾವು ನೋಡ್ತಾನೆ ಇದ್ದೇವೆ. 2 ತಿಂಗಳುಗಳ ಕಾಲ ತಗೊಂಡ್ರು ಇವರು ಮಂತ್ರಿಗೆ ವಿಸ್ತರಣೆ ಮಾಡಲಿಕ್ಕೆ. ಮೊದಲನೇ ಹಂತದಲ್ಲಿ ಮಾಡಿದಂಥದ್ದು ಪೂರ್ಣ ಪ್ರಮಾಣದ ಒಂದು ಕ್ಯಾಬಿನೆಟನ್ನು ಮಾಡ್ಕೊಳ್ಳಿಕ್ಕೆ 2 ತಿಂಗಳು ಕಾಲಾವಕಾಶ ತೊಗೊಂಡ್ರು. ಏನಕ್ಕೆ ತೊಗೊಂಡ್ರು ಅನ್ನೋದು ಹೂವ ಇಡೀ ರಾಜ್ಯದಲ್ಲಿ ಅದು ಗುಸು ನಡೀತಾ ಇರ್ತಕ್ಕಂಥದ್ದು ನಮಗೆಲ್ಲ ಕೂಡ ಗುಮಾನಿಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಖಾತೆಗೂ ಕೂಡ ಆ ಥರದ್ದು ಏನಾರು ಗುಸು ನಡೀತಾ ಇದೆ ಅನ್ನೋ ಅನುಮಾನ ನಮಗೂ ಕೂಡ ಆಗ್ತಾ ಇದೆ. ಆದ್ದರಿಂದ ಇದನ್ನು ಶೀಘ್ರವಾಗಿ ಖಾತೆಗಳು ಹಂಚಿ ಆಯಾ ಇಲಾಖೆಯ ಮಂತ್ರಿಗಳು ಕಾರ್ಯೋನ್ಮುಖವಾಗಿ ರಾಜ್ಯದ ಎಲ್ಲ ಭಾಗದಲ್ಲೂ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಮುಂದಾಗಬೇಕು ಅನ್ನೋದು ಒತ್ತಾಯ ಒಂದು ಕಡೆ ಇದೆ. ಇವತ್ತು ವಿಪರ್ಯಾಸ ಈ ಕ್ಯಾಬಿನೆಟಲ್ಲಿ ಏನಂದರೆ, ಏನು ಸುಮಾರು 50-60 ವರ್ಷಗಳಿಂದ ಕಾಂಗ್ರೆಸ್ಸಲ್ಲೇ ಇದ್ದಂಥವ್ರು ಬೇರೆ ಪಕ್ಷದಿಂದ ಬಂದಂಥವ್ರು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಹೋಗುವಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಅಂದರೆ ವಿಪರ್ಯಾಸ. ಜಯಚಂದ್ರ ಅವ್ರ ಮನೆಗೆ ನಮ್ಮ ಪಕ್ಷದಲ್ಲಿದ್ದಂಥ ಮುಖಂಡರುಗಳು ಹೋಗಿ ಅವ್ರನ್ನ ಕಾಂಗ್ರೆಸ್ನವ್ರನ್ನ ನೀವು ಇನ್ನಿಲ್ಲ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಇದು ಯಾವ ರೀತಿ ಅಂತ ಗೊತ್ತಿಲ್ಲ. ಇದಕ್ಕೆ ಕಾಂಗ್ರೆಸ್ನವರೆಷ್ಟರೋ ಇಲ್ಲ ಮುಖ್ಯಮಂತ್ರಿಗಳು ಹೇಳಿದರೆ ಸರಿ, ಅವರು ಅದಕ್ಕೆ ಮನ್ನಣೆ ಕೊಡ್ತಿದ್ರೇನೋ. ಜಯಚಂದ್ರ ಅವ್ರ ಮನೆಗಾಗಲಿ, ಕೃಷ್ಣಪ್ಪ ಅವ್ರ ಮನೆಗಾಗಲಿ, ಅಲ್ಲಿ ಯಾರು ವಲಸೆ ಬಂದಂಥವ್ರ ಕೈಲಿ ಮನೆಯವರು ಇಳಿಸ್ಕೊಳ್ಳೋಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಂದರೆ ನೀವು ಯೋಚನೆ ಮಾಡಬೇಕಾಗ್ತದೆ. ಈಗ ಏನಾಗಿದೆ ಇದರಲ್ಲಿ ಈ ಜಂಜಾಟ ನಾವು ನೋಡ್ತಾನೆ ಇದ್ದೇವೆ. 2 ತಿಂಗಳುಗಳ ಕಾಲ ತೊಗೊಂಡ್ರು ಇವರು ಮಂತ್ರಿಗೆ ವಿಸ್ತರಣೆ ಮಾಡಲಿಕ್ಕೆ. ಮೊದಲನೇ ಹಂತದಲ್ಲಿ ಮಾಡಿದಂಥದ್ದು ಪೂರ್ಣ ಪ್ರಮಾಣದ ಒಂದು ಕ್ಯಾಬಿನೆಟನ್ನು ಮಾಡ್ಕೊಳ್ಳಿಕ್ಕೆ 2 ತಿಂಗಳು ಕಾಲಾವಕಾಶ ತೊಗೊಂಡ್ರು. ಏನಕ್ಕೆ ತೊಗೊಂಡ್ರು ಅನ್ನೋದು ಹೂವ ಇಡೀ ರಾಜ್ಯದಲ್ಲಿ ಅದು ಗುಸು ನಡೀತಾ